ಫಸ್ಟ್ ಡೇ ಆಫ್ ಥಿಯರಿ ಕ್ಲಾಸಲ್ಲಿ 10 ಟೈಪ್ಸ್ ಆಫ್ ಮಶ್ರೂಮ್ನ ಹೇಳ್ಕೊಡ್ತಾ ಇದ್ದಾರೆ. ಹೇಗೆ ಗ್ರೋ ಮಾಡಬೇಕು, ಏನೇನು ರಾ ಮೆಟೀರಿಯಲ್ನ ಯೂಸ್ ಮಾಡಬೇಕು, ಯಾವ ಸಬ್ಸೆಟ್ಸ್ನ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಲೋ ಬಜೆಟಿಂದ ಹೈ ಬಜೆಟ್ ತನಕ ಯಾವ್ಯಾವ ಮಶ್ರೂಮ್ಸ್ ಇದೆ, ಅದ್ರದ್ದೆಲ್ಲ ಡಿಮ್ಯಾಂಡ್ ಹೇಗಿದೆ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದಾರೆ. ಇನ್ನು ಊಟದ ವಿಷಯಕ್ಕೆ ಬಂದರೆ ನಮ್ಮ ಟ್ರೈನೀಸ್ಗೆ ಹೋಮ್ಲಿ ಫೀಲ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಫಾರ್ಮಲ್ಲೇ ಅಡುಗೆನ ಮಾಡಿಸಿರ್ತೀವಿ. ಅದರಲ್ಲೂ ಉತ್ತರ ಕರ್ನಾಟಕದ ಸ್ಪೆಷಲ್ ಬೇಳೆ ಪಲ್ಯ, ಚಪಾತಿ ಹಾಗೂ ಶೇಂಗಾ ಚಟ್ನಿ. ಇನ್ನೂ ಸ್ಪೆಷಲ್ ನಾವೇ ಬೆಳೆದಿರುವಂತಹ ಆಯಿಸ್ಟರ್ ಮಶ್ರೂಮ್ನ ಉಪ್ಪಿನಕಾಯಿ. ಸೊ ಊಟ ಮುಗಿಸಿ ಡೇ 1 ಆಫ್ ಮಶ್ರೂಮ್ ಕಲ್ಟಿವೇಶನ್ ಥಿಯರಿ ಕ್ಲಾಸ್ನ ಎಂಡ್ ಮಾಡ್ತಾ ಇದ್ದೀವಿ. ಹಲೋ ಎವ್ರಿವನ್, ಇವತ್ತು ನಾವಿದ್ವಿ ನಮ್ಮ ಆರ್ಗ್ಯಾನಿಕ್ ಫಾರ್ಮ್ನ ಡೇ 2 ಆಫ್ ಪ್ರಾಕ್ಟಿಕಲ್ ಕ್ಲಾಸಲ್ಲಿ. ಸೊ ಪ್ರಾಕ್ಟಿಕಲ್ ಕ್ಲಾಸಲ್ಲಿ ಏನೇನೆಲ್ಲ ನಡೀತಾ ಇದೆ, ಏನೇನೆಲ್ಲ ಕಲಿತಾ ಇದ್ದಾರೆ, ಬನ್ನಿ ನೋಡೋಣ. ಸೊ ಡೇ 2 ಆಫ್ ಪ್ರಾಕ್ಟಿಕಲ್ ಕ್ಲಾಸಲ್ಲಿ ಮೊದಲನೇದಾಗಿ ನಿನ್ನೆ ಥಿಯರಿ ಕ್ಲಾಸಲ್ಲಿ ಏನೇನಾಯಿತು, ಅವ್ರಿಗೆ ಏನೇನು ಡೌಟ್ಸ್ ಇದೆ ಅದನ್ನು ಕ್ಲಾರಿಫೈ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಪ್ರಾಕ್ಟಿಕಲ್ ಕ್ಲಾಸ್ನ ಮೊದಲನೇ ಹಂತದತ್ತ ನಡೀತಾ ಇದ್ದಾರೆ. ಸೊ ಇಲ್ಲಿ ಫಸ್ಟ್ ಸ್ಟೆಪ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಸ್ಟೆರಿಲೈಸೇಷನ್ ಮೆಥಡ್. ಇಲ್ಲಿ ಎಷ್ಟು ಥರದ್ದು ಸ್ಟೆರಿಲೈಸೇಷನ್ ಮೆಥಡ್ ಇದೆ ಮತ್ತು ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಫಾರ್ಮ್ ವಿಸಿಟ್. ಲೋ ಬಜೆಟಿಂದ ಹೈ ಬಜೆಟ್ ತನಕ ಫಾರ್ಮ್ನ ಹೇಗೆ ಸೆಟ್ ಮಾಡ್ಕೊಬೋದು ಮತ್ತು ಆ ಫಾರ್ಮ್ಗಳನ್ನ ಸೆಟ್ ಮಾಡಲಿಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕಾಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ದಾರ ಹೇಗೆ ಕಟ್ಟಬೇಕು, ಬ್ಯಾಗ್ನ ಹ್ಯಾಂಗ್ ಮಾಡಲಿಕ್ಕೆ ಅನ್ನೋದು ಕೂಡ ಹೇಳ್ಕೊಡ್ತಿದ್ದಾರೆ. ಸೊ ಲಾಸ್ಟ್ ನಮ್ಮ ಪ್ರಾಕ್ಟಿಕಲ್ ಕ್ಲಾಸ್ನ ಫೈನಲ್ ಸ್ಟೆಪ್ಗೆ ಬಂದಿದ್ದೀವಿ. ಸೊ ಫೈನಲ್ ಸ್ಟೆಪ್ ಬ್ಯಾಗಿಂಗ್ ಮಾಡೋ ಅಂಥದ್ದು. ಸೊ ಬ್ಯಾಗಿಂಗ್ ಹೇಗೆ ಮಾಡಬೇಕು, ಸಬ್ಸೆಟ್ಸ್ನ ಹೇಗೆ ತುಂಬಬೇಕು, ಸ್ಪಾನ್ ಹೇಗೆ ಹಾಕಬೇಕು, ಬ್ಯಾಗಿಂಗ್ ಹೇಗೆ ಮಾಡಿದ್ರೆ ನಮಗೆ ಈಲ್ಡ್ ಚೆನ್ನಾಗಿ ಬರುತ್ತೆ, ಸೊ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತಾ ಇದ್ದೀವಿ. ಹಾಗಿದ್ರೆ ನೀವು ಮಶ್ರೂಮ್ ಕಲ್ಟಿವೇಶನ್ ಟ್ರೈನಿಂಗ್ನ ತಗೋಬೇಕಾ? ಹಾಗಿದ್ರೆ ಕೂಡಲೇ ಕೆಳಗಡೆ ಹೋಗ್ತಾ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಬ್ಯಾಚ್ಗೆ ರಿಜಿಸ್ಟರ್ಡ್ ಆಗಿ. ಥ್ಯಾಂಕ್ ಯು.